ನಮ್ಮ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣ ತಜ್ಞರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ ಅರವಿಂದ್. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಾಕ್ಟ್ರೆ, ನನಗೆ ಒಂದು ಕುತೂಹಲ ಇತ್ತು. ನೀವು ಎರಡು ಮೂರು ವಾರಗಳ ಹಿಂದೆ ಹೇಳಿದ್ರಿ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ಚೆನ್ನೈಗೆ ಹೋಗ್ತಾ ಇದ್ದೀವಿ. ಕಳೆದ ವಾರ ನೀವು ಚೆನ್ನೈನಲ್ಲಿ ಇದ್ರಿ. ಹೌದೌದು. ಏನ್ ಈ ಕಾನ್ಫರೆನ್ಸ್ ನ ಮಹತ್ವಗಳು? ಎಲ್ಲ ಇಡೀ ವಿಶ್ವದ ಎಲ್ಲ ಸೆಕ್ಸಾಲಜಿಸ್ಟ್ ಗಳೆಲ್ಲ ಸೇರ್ತಿರಲ್ಲ, ಹೌದೌದು. ಏನ್ ನಡೀತು ಅಂತ ನಮ್ಮ ವೀಕ್ಷಕರ ಜೊತೆ ಹಂಚ್ಕೋಬೋದಾರ? ಖಂಡಿತ ಖಂಡಿತ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಈ ಸೆಕ್ಷುಯಲ್ ಮೆಡಿಸಿನ್ ಅನ್ನೋದು ಒಂದು ಸೂಪರ್ ಸ್ಪೆಷಾಲಿಟಿ ಆಗಿ ಇವಾಲ್ವ್ ಆಗ್ತಾ ಇದೆ. ಸೆಕ್ಷುಯಲ್ ಮೆಡಿಸಿನ್ ಅನ್ನೋದು ಇದೇ ಒಂದು ಸಪರೇಟ್ ಬ್ರಾಂಚ್ ಆಗ್ತಾ ಇದೆ. ಮುಂಚೆ ಸೆಕ್ಸಾಲಜಿ ಅನ್ನೋದನ್ನ ಯಾರು ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದು ಅಷ್ಟು ಕರೆಕ್ಟ್ ಆಗಿ ನಿಖರವಾಗಿ ಗೊತ್ತಿರ್ಲಿಲ್ಲ. ಈಗ ಒಂದು ಸೆಕ್ಷುಯಲ್ ಪ್ರಾಬ್ಲಮ್ ಇದ್ರೆ ಯಾರ ಹತ್ರ ತೋರಿಸ್ಬೇಕು? ಯೂರಾಲಜಿಸ್ಟಿಗೆ ತೋರಿಸ್ಬೇಕಾ, ಗೈನಕಾಲಜಿಸ್ಟಿಗೆ ತೋರಿಸ್ಬೇಕಾ, ಅಥವಾ ಸೈಕಿಯಾಟ್ರಿಸ್ಟಿಗೆ ತೋರಿಸ್ಬೇಕಾ, ಅಥವಾ ಸೈಕಾಲಜಿಸ್ಟಿಗೆ ತೋರಿಸ್ಬೇಕಾ, ಅಥವಾ ಫಿಸಿಷಿಯನಿಗೆ ತೋರಿಸ್ಬೇಕಾ, ಯಾರಿಗೆ ತೋರಿಸ್ಬೇಕು ಗೊಂದಲ ಇತ್ತು. ಅಥವಾ ಸ್ಕಿನ್ ಸ್ಪೆಷಲಿಸ್ಟಿಗೆ ತೋರಿಸ್ಬೇಕಾ? ಸೊ ಇದೇನಾಗೋಗಿತ್ತು, ಎಲ್ಲರೂ ಒಂದು ಚೂರು ಪ್ರಾಕ್ಟೀಸ್ ತಿಳ್ಕೊಂಡಿದ್ರು. ಹೌದು. ಈಗೇನಾಗಿದೆ, ಒಂದು ಸೆಕ್ಷುಯಲ್ ಮೆಡಿಸಿನ್ ಅನ್ನೋದೇ ಒಂದು ಸೂಪರ್ ಸ್ಪೆಷಾಲಿಟಿ ಆಗಿ ಮಾರ್ಪಾಡಾಗ್ತಾ ಇದೆ. ಅದಕ್ಕೆ ಬೇಕಾದಷ್ಟು ಕೋರ್ಸಸ್ಸು ಶುರುವಾಗಿದೆ. ಈ ಸೆಕ್ಷುಯಲ್ ಮೆಡಿಸಿನ್ ನಲ್ಲೇನೆ ಫೆಲೋಶಿಪ್ ಕೋರ್ಸಸ್ಸು, PG ಕೋರ್ಸಸ್ಸು, ಡಿಪ್ಲೊಮೊ ಕೋರ್ಸಸ್. ಇದರಲ್ಲಿ ಸೆಕ್ಷುಯಾಲಿಟಿ ಅಂದ್ರೆ ಇಲ್ಲಿ ಗಂಡಸು ಮತ್ತು ಹೆಂಗಸು ಇಬ್ರದೂ ಸ್ಟಡಿ ಮಾಡೋದು. ಈಗ ಗೈನಕಾಲಜಿಸ್ಟ್ ಹತ್ರ ಹೋದಾಗ ಏನಾಗುತ್ತೆ, ಅವರು ಬರೀ ಮಹಿಳೆಯ ಸೆಕ್ಸಾಲಜಿನ ಒಂಚೂರ್ನ ಅರ್ಥ ಮಾಡ್ತಾರೆ. ಈಗ ಯೂರಾಲಜಿಸ್ಟ್ ಹತ್ರ ಹೋದಾಗ ಏನಾಗುತ್ತೆ, ಅವ್ರ ಹೆಚ್ಚು ಒತ್ತು ಕೂಡ ಸಾಧ್ಯತೆ ಇಲ್ಲ. ಇನ್ನು ಸ್ಕಿನ್ ಸ್ಪೆಷಲಿಸ್ಟ್ ಹತ್ರ ಹೋದಾಗ ಏನಾಗುತ್ತೆ, ಅವರು ಚರ್ಮ ರೋಗ ತಜ್ಞರು, ಅವ್ರ ಲೈಂಗಿಕ ಕಾಯಿಲೆಗಳ ಬಗ್ಗೆ ಹೆಚ್ಚಿಗೆ, ಈ ಗೊನೋರಿಯಾ, ಸಿಫಿಲಿಸ್, ಅವುಗಳು. ಹೀಗೆ ಅವರು ಸೈಕಾಲಜಿಸ್ಟ್ ಹತ್ರ ಹೋದಾಗ ಏನಾಗುತ್ತೆ, ಸೈಕಾಲಜಿಕಲ್ ಪಾರ್ಟ್ ಆಫ್ ದಿ ಸೆಕ್ಷುಯಲ್ ಮೆಡಿಸಿನ್ ಮಾತ್ರ ಅವರು ಹೆಚ್ಚು ಒತ್ತು ಕೊಡ್ತಾರೆ. ಇದೆಲ್ಲದನ್ನು ಸೇರಿಸಿ, ಎಲ್ಲಾ ಬ್ರಾಂಚಸ್ ಸೇರಿಸಿ ಒಂದು ಸೆಕ್ಷುಯಲ್ ಮೆಡಿಸಿನ್ ಅಂದ್ರೆ ಇಲ್ಲಿ ಏನಾಗುತ್ತೆ, ಬರೀ ಲೈಂಗಿಕ ಕ್ರಿಯೆ ಮತ್ತು ಅದರಲ್ಲಿ ಆಗತಕ್ಕಂತಹ ತೊಂದರೆಗಳು ಮತ್ತು ಕಾಯಿಲೆಗಳು, ಅವುಗಳನ್ನ ಹೇಗೆ ಸರಿಪಡಿಸ್ಬೇಕು ಮತ್ತು ಹೇಗೆ ಅವನ್ನ ಬರದಂತೆ ತಡೆಗಟ್ಟಬೇಕು ಅದನ್ನು ಸೇರಿದೆ. ಮಹಿಳೆ ಮತ್ತು ಪುರುಷ ಇಬ್ಬರದನು, ಮಕ್ಕಳದನು ಸೇರಿ. ಅಂದ್ರೆ ಪೂರ್ತಿ ಒಂದು ಮನುಷ್ಯ ಅಂತಂದ್ರೆ ಎಲ್ಲ ಸೇರುತ್ತಲ್ಲ, ಗಂಡಸು, ಹೆಂಗಸು, ಮಕ್ಕಳು, ಅದರಲ್ಲಿ ವಯಸ್ಸಾದರು, ಇವರ ಲೈಂಗಿಕ ಕ್ರಿಯೆ, ಅದ್ರಲ್ಲಿ ಆಗತಕ್ಕಂತಹ ತೊಂದರೆಗಳು, ಅವುಗಳನ್ನ ಹೇಗೆ ಸರಿಪಡಿಸ್ಬೇಕು ಮತ್ತು ಮುಂದಕ್ಕೆ ಬರದೇ ಇರೋ ರೀತಿನಲ್ಲಿ ಹೇಗೆ ಅವನ್ನ ತಡೆಗಳು, ಇವುದೇನೆ ಸೆಕ್ಷುಯಲ್ ಮೆಡಿಸಿನ್ ಅಂತ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಯ್ತು. ದೇಶ ವಿದೇಶಗಳಿಂದ. ಹೌದು. ಇದು ಏಷ್ಯಾ ಓಸಿಯಾನಿಕ್ ಅಂತ, ಅಂದ್ರೆ ಏಷ್ಯಾ ಖಂಡ ಮತ್ತು ಆಸ್ಟ್ರೇಲಿಯಾ ಮತ್ತು ಈ ಏಷ್ಯಾ ಪೆಸಿಫಿಕ್ ದೇಶಗಳು. ಹೌದೌದು.